ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಕ್ಕೂ ಪ್ರಕೃತಿ ಒಂದು ಧರ್ಮವನ್ನು ಕೊಟ್ಟಿದೆ. ಹಕ್ಕಿಗೆ ಹಾರಾಟವನ್ನ ಕೊಟ್ಟಿದ್ರೆ ಮೀನಿಗೆ ಈಜೋದನ್ನ ಕೊಟ್ಟಿದೆ. ಹುಲಿಗೆ ಬೇಟೆ ಆಡೋದನ್ನ ಕಲಿಸಿದೆ. ಹುಲಿ ತನ್ನ ಮರಿಗಳಿಗೆ ಜಿಂಕೆಗಳನ್ನ ಸಾಲಾಗಿ ಕಟ್ಟಿ ತಿನ್ನಲು ಅವಕಾಶ ಮಾಡಿಕೊಡೋದಿಲ್ಲ. ಹಸಿವು ಬಂದಾಗ ಬೇಡಿಕೊಳ್ಳಬೇಡ, ಬೇಟೆ ಮಾಡಲು ಕಲಿತು ಬದುಕು ಎಂಬಂತ ಪಾಠವನ್ನ ಪ್ರತಿ ಮಗುವಿಗೂ ಹೇಳಿಕೊಡುತ್ತದೆ. ಇದು ಕಾಡಿನ ನೀತಿ, ಇದು ಪ್ರಕೃತಿಯ ಪಾಠ, ಇದು ಜೀವ ವಿಕಾಸದ ಆಧ್ಯಾತ್ಮ. ಅದೇ ಆಧ್ಯಾತ್ಮದ ಮೇಲೆ ವಿಶ್ವಾಗ್ರ ಸಂಸ್ಥೆಯ ರೀತಿ ನೀತಿಗಳು ನಿರ್ಮಾಣವಾಗಿವೆ. ನಾನು ವಿಶ್ವಾಗ್ರದ ಸಂಸ್ಥಾಪಕನಾಗಿ ನಿಮಗೆ ಸುಲಭದ ಮಾರ್ಗವನ್ನ ಕೊಡಲು ಬಂದವನಲ್ಲ, ನಿಮಗೆ ಶಕ್ತಿಯ ಮಾರ್ಗವನ್ನ ತೋರಿಸಲು ಬಂದವನು. ಯಾಕಂದ್ರೆ ಸುಲಭದ ದಾರಿ ಹಾಕಿಕೊಟ್ಟವನು ನಿಮ್ಮನ್ನ ಅವಲಂಬಿತನನ್ನಾಗಿಸುತ್ತಾನೆ, ಆದರೆ ಶಕ್ತಿ ಕೊಟ್ಟವನು ನಿಮ್ಮೊಳಗಿನ ದೇವರನ್ನೇ ಎಚ್ಚರಿಸುತ್ತಾನೆ. ಅಂತಹ ಎಚ್ಚರಿಕೆಯನ್ನ ಅಳವಡಿಸಿಕೊಂಡಂತ ಅದೆಷ್ಟೋ ಮಹಿಳೆಯರು ಇಂದು ವಿಶ್ವಾಗ್ರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಂದ್ರೆ ಅರ್ಥ, ನಾವು ಮಹಿಳೆಯರ ಶಕ್ತಿಯನ್ನ ಜಾಗೃತಗೊಳಿಸುತ್ತಿದ್ದೇವೆ ಹೊರತು ಯಾವುದೇ ಲಾಭಕ್ಕಾಗಿ ಅವರನ್ನ ಬಳಸಿಕೊಳ್ಳುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಎದ್ದು ಕಾಣುತ್ತದೆ. ಮಹಿಳೆ ಮನೆಯೊಳಗೆ ಮೌನವಾಗಿದ್ದರೆ ಅವರ ಮಕ್ಕಳ ಮನಸ್ಸು ಪ್ರಬಲವಾಗುವುದಿಲ್ಲ. ಮಹಿಳೆ ಹಣಕ್ಕಾಗಿ ಇನ್ನೊಬ್ಬರಿಗೆ ಕೈ ಚಾಚಿದರೆ ಆಕೆಯ ಆತ್ಮ ಗೌರವ ಗಟ್ಟಿಯಾಗುವುದಿಲ್ಲ. ಆದರೆ ಪ್ರತಿ ಮಹಿಳೆಯು ತನ್ನ ಕಾಲ ಮೇಲೆ ತಾನು ನಿಂತು ಬದುಕುವ ಮತ್ತು ಪುರುಷನಿಗೆ ಸಮಾನವಾಗಿ ಗಳಿಸುವ ಮಾರ್ಗವನ್ನ ಆಕೆ ಹೊಂದಬೇಕು ಎಂಬುದನ್ನ ವಿಶ್ವಾಗ್ರ ಬಯಸುತ್ತೆ. ಇದು ಯಾವುದೇ ದಯೆಯಿಂದಲ್ಲ, ಧರ್ಮದಿಂದ ಮತ್ತು ಶಕ್ತಿಯಿಂದ. ಇದೇ ವಿಶ್ವಾಗ್ರದ ಆಧ್ಯಾತ್ಮ, ಇದೇ ಪ್ರಕೃತಿಯ ಆಧ್ಯಾತ್ಮ. ವಿದ್ಯಾರ್ಥಿಗಳ ವಿಚಾರದಲ್ಲೂ ವಿಶ್ವಾಗ್ರದ ಮಾರ್ಗ ಅದೇ. ಗುರು ಎಂದರೆ ಉತ್ತರ ಕೊಡುವವನು ಅಲ್ಲ, ಗುರು ಎಂದರೆ ಬೆಳಕು ಹಚ್ಚುವವನು. ದೀಪ ಹಚ್ಚಿದ ಮೇಲೆ ಪ್ರತಿಯೊಬ್ಬನು ತನ್ನ ದಾರಿಯನ್ನ ತಾನೇ ನೋಡಬೇಕು. ಇಂದಿನ ಶಿಕ್ಷಣ ಮಕ್ಕಳಿಗೆ ಈ ನಿಟ್ಟಿನಲ್ಲಿ ಏನನ್ನಾದರೂ ಕಲಿಸುತ್ತಿದೆಯೇನು? ಪುಸ್ತಕದಲ್ಲಿನ ಪಾಠವನ್ನ ಕಲಿ, ಬರೆ, ಮರೆತು ಬಿಡು ಎಂಬುದಾಗಿದೆ. ಆದರೆ ವಿಶ್ವಾಗ್ರ ಮಕ್ಕಳಿಗೆ ಹೇಳುತ್ತದೆ, ನೀನು ಪುಸ್ತಕಕ್ಕಿಂತ ದೊಡ್ಡವನು, ನಿನ್ನೊಳಗೆ ಉತ್ತರಗಳಿವೆ. ನೀನು ಆ ಉತ್ತರಗಳನ್ನ ಹುಡುಕುವ ಮತ್ತದನ್ನು ಅನುಸರಿಸುವ ಮಾರ್ಗವನ್ನ ಕಲಿತುಕೋ ಎಂದು ಒತ್ತಿ ಒತ್ತಿ ಹೇಳುತ್ತದೆ. ಈ ಜಗತ್ತಿನಲ್ಲಿ ಯಾರೂ ನಿನ್ನನ್ನು ಸೋಲಿಸಲಾರರು. ನಾವು ವಿದ್ಯಾರ್ಥಿಗಳಿಗೆ ಸ್ಪೂನ್ ಫೀಡ್ ಮಾಡೋದಿಲ್ಲ, ನಾವು ಅವರಿಗೆ ಸ್ವ ಅಧ್ಯಯನವನ್ನು ಕಲಿಸುತ್ತೇವೆ, ಸ್ವಯಂ ಶೋಧನೆಯನ್ನು ಕಲಿಸುತ್ತೇವೆ, ಸ್ವಯಂ ಶಕ್ತಿಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಚಾಕಚಕ್ಯತೆಯನ್ನು ಹೇಳಿಕೊಡುತ್ತೇವೆ. ಇದು ಶಿಕ್ಷಣವಲ್ಲ, ಇದು ಸಾಧನೆ. ಟೀಮ್ ಲೀಡರ್ಸ್, ನಿರ್ದೇಶಕರುಗಳೇ, ಸಹಯಾತ್ರಿಗಳೇ, ನಿಮಗೂ ಒಂದು ಸಂದೇಶ. ನಾನು ನಿಮಗೆ ಸಿದ್ಧ ಆದಾಯದ ಫಾರಂ ಕಟ್ಟಿಕೊಡಲಿಲ್ಲ, ನಾನು ನಿಮಗೆ ಬೇಟೆ ಮಾಡುವ ದೃಷ್ಟಿ ಕೊಟ್ಟಿದ್ದೇನೆ. ನೀವು ನಿಮ್ಮ ಟೀಮನ್ನು ಕಟ್ಟಬೇಕು. ನಿಮ್ಮ ಕೆಳಗಿನವರನ್ನ ಅವಲಂಬಿತರನ್ನಾಗಿಸಬಾರದು. ನೀವು ಇಲ್ಲದಿದ್ರೂ ಅವರು ನಿಲ್ಲಬೇಕು. ಇದೇ ನಿಜವಾದ ನಾಯಕತ್ವ, ಇದೇ ಧರ್ಮ, ಇದೇ ಆಧ್ಯಾತ್ಮ. ಮಹಿಳೆಯರಾಗಲಿ, ವಿದ್ಯಾರ್ಥಿಯರಾಗಲಿ, ನಾಯಕರಾಗಲಿ, ನಿಮ್ಮೊಳಗಿನ ದೇವರು ಎಚ್ಚೆತ್ತುಕೊಳ್ಳುವಂತೆ ನಿಮ್ಮ ಬದುಕಿನ ಮಾರ್ಗವನ್ನ ರೂಪಿಸಿಕೊಳ್ಳಿ. ಅದೇ ಬದುಕಿನ ಮಹಾದಾರಿ, ಅದೇ ವಿಶ್ವಾಗ್ರ ಧರ್ಮ. ಧನ್ಯವಾದಗಳು. ಡಾಕ್ಟರ್ ಶಿವಕುಮಾರ್, ಸಂಸ್ಥಾಪಕ ಮತ್ತು ಸಿಇಒ, ವಿಶ್ವಾಗ್ರ ಫೌಂಡೇಶನ್.